ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನು ಸರ್ವನಾಶ ಮಾಡ್ತೀವಿ, ಒಂದು ರಾತ್ರಿಯಲ್ಲೇ ಇರಾನ್ ಅನ್ನು ನಿರ್ನಾಮ ಮಾಡುವ ಶಕ್ತಿ ನಮಗಿದೆ ಅಂತ ನಿನ್ನೆಗೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಇದೀಗ ಇರಾನ್ ಮತ್ತು ಅಮೆರಿಕ ನಡುವೆ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ. ಬಹು ನಿರೀಕ್ಷಿತ ಸೀಸ್ ಫೈರ್ ಏರ್ಪಟ್ಟಿರೋದು. 15 ದಿನ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷರೇ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದಿರುವಂತಹ ಸಂಧಾನ ಮಾತುಕತೆ ಸಕ್ಸಸ್ ಆಗಿದೆ. ಅದರ ಪರಿಣಾಮ ಈ ಸೀಸ್ ಫೈರ್ ಇರಾನ್ ಕಂಡೀಷನ್ಗೆ ನಾವು ಒಪ್ಪಬಹುದಾಗಿದೆ. ಇರಾನ್ ಮೇಲೆ 2 ವಾರ ಯಾವುದೇ ರೀತಿಯ ದಾಳಿ ನಡೆಸೋದಿಲ್ಲ ನಾವು ಅಂತ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ವೈಟ್ ಹೌಸ್ನಿಂದ ಟ್ರಂಪ್ ಅಧಿಕೃತ ಘೋಷಣೆ ಮಾಡಿರೋದು. 2 ವಾರಗಳ ಕಾಲ ಪ್ರತಿ ದಾಳಿಯನ್ನ ನಡೆಸದಿರೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಶತಾಯ ಗತಾಯ ನಮ್ಮ ಮುಂದೆ ಇರಾನ್ ಅನ್ನ ಮಂಡಿ ಉರಿಸ್ಕೊಳ್ಬೇಕು ಅನ್ನುವಂತಹ ಹಂಬಲದಲ್ಲಿ ಇದ್ದಂತ ಅಮೆರಿಕ ಇದೀಗ ತಾನೇ ಜಗ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಪರಿಣಾಮ 15 ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿರೋದು. ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಮಾತುಕತೆಯನ್ನ ನಡೆಸಲಾಗ್ತಾ ಇತ್ತು. ಈ 2 ರಾಷ್ಟ್ರಗಳು ದ್ವಿಪಕ್ಷೀಯ ಮಾತುಕತೆಗೆ ತಾವೇ ನೇರ ಕೂತಿದ್ದೇನಲ್ಲ, ಬೇರೆ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಸಂಧಾನಕ್ಕೆ ಮುಂದಾಗಿದ್ದು ಅದು ತೆರೆಮರೆಯಲ್ಲಿ ನಡೀತಾ ಇತ್ತು ಮಾತುಕತೆ. ಇದೀಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದಂಥ ಸಂಧಾನ ಸಕ್ಸಸ್ ಆಗಿದೆ. ಅಮೆರಿಕ, ನಾವಿಲ್ಲಿ ಊಹೆ ಮಾಡ್ಕೊಳ್ಬೋದು, ಅಮೆರಿಕ ಏನು ಅನ್ಕೊಂಡಿತ್ತು, ಇರಾನ್ ಒಂದು ಸಾಧಾರಣವಾದಂಥ ಬೆಕ್ಕು, ಅದನ್ನೇನೋ ಹೊಡೆದು ಉರುಳಿಸ್ಬಿಡ್ಬೋದು ಅಥವಾ ನಮ್ಮ ಮುಂದೆ ಶರಣಾಗತಿ ಮಾಡ್ಕೊಳ್ಬಿಡ್ಬೋದು ಅಂತ ಅಂದ್ಕೊಂಡಿತ್ತು. ಆದರೆ ಇರಾನ್ ಯಾವಾಗ ಪ್ರತಿ ದಾಳಿಗಳನ್ನು ಹೆಚ್ಚು ಮಾಡ್ತು, ನಾವು ಕೊನೆ ಕ್ಷಣದ ತನಕ ಹೋರಾಡ್ತೀವಿ ಅನ್ನುವಂತೆ ಕಟಿಬದ್ಧವಾಗಿ ನಿಂತ್ಕೊಳ್ತು, ಇದು ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಒಂದು ಹಂತದಲ್ಲಿ ತಲ್ಲಣಗೊಳಿಸ್ತು. ಅದರ ಜೊತೆಗೇನೆ ಅಮೆರಿಕ ಅಧ್ಯಕ್ಷರಿಗೆ ಅವ್ರದೇ ದೇಶದಲ್ಲಿ ತೀವ್ರವಾದಂಥ ವಿರೋಧ ಕೂಡ ವ್ಯಕ್ತವಾಯಿತು. ಈ ಹಂತದಲ್ಲಿ ಅತಿ ಹೆಚ್ಚಿನ ಉತ್ಸುಕತೆ ಸಂಧಾನಕ್ಕೆ ಅಥವಾ ಕದನ ವಿರಾಮಕ್ಕೆ ತೋರಿಸಿದ್ದು ಅಮೆರಿಕ, ಜಗಜ್ಜಾಹೀರದು. ಇದೀಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ಇರಾನ್ ಒಂದಷ್ಟು ಕಂಡೀಷನ್ಗಳನ್ನೇನು ವಿಧಿಸಿದೆಯಲ್ಲ ಅದನ್ನ ನಾವು ಒಪ್ಪಬಹುದಾಗಿದೆ ಅಂತ ಕೂಡ ಮಾತನಾಡಿದ್ದಾರೆ. ಇರಾನ್ ಬಹಳ ಸ್ಪಷ್ಟವಾಗಿ ತನ್ನ ನಿಲುವನ್ನು ತೋರಿಸಿತ್ತು. ನಾವು ಹರ್ಮುಜ್ ಸ್ಟ್ರೇಟ್ ಆಗಿರ್ಬೋದು ಅಥವಾ ನೀವು ಹೇಳ್ದಂಗೆ ಯುರೇನಿಯಂ ಎನ್ರಿಚ್ಮೆಂಟ್ ಈ ವಿಷಯಗಳಲ್ಲೆಲ್ಲ ನಿಮ್ಮ ಬೇಡಿಕೆಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಕಡಾಖಂಡಿತವಾಗಿ ಇರಾನ್ ತನ್ನ ಮಾತಿನ ಮೇಲೆ ನಿಂತ್ಕೊಂಡಿತ್ತು. ಇದೀಗ ಅಮೆರಿಕ ಅಧ್ಯಕ್ಷರು ಇರಾನ್ ವಿಧಿಸಿರುವ ಷರತ್ತುಗಳನ್ನು ಒಪ್ಪಬಹುದು ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ. ಒಟ್ಟಾರೆ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದ್ದು ಒಂದು 15 ದಿನ ಪ್ರತಿ ದಾಳಿ ಮಾಡಬಾರ್ದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ.